ಸಿಎಂ ಸಿದ್ದರಾಮಯ್ಯ ಜಾತಿ ಜನಗಣತಿ ವರದಿ ಜಾರಿಗೆ ಮುಂದಾಗಿದ್ದಾರೆ. ಆದರೆ ನಿನ್ನೆ ನಡೆದ ಸಂಪುಟ ಸಭೆಯಲ್ಲೇ ಅಪಸ್ವರ ಈ ಬಗ್ಗೆ ಕೇಳಿಬಂದಿತ್ತು. ಒಕ್ಕಲಿಗ ಲಿಂಗಾಯತ ಶಾಸಕರು ಬಹಿರಂಗ ಸಮರವನ್ನ ಸಾರಿದಂತೆ ಕಾಣ್ತಾ ಇದೆ. ಹಾಗಾದ್ರೆ ಇದು ಏನಾಗಬಹುದು, ಏನ್ ಕತೆ ಇದು? ಈ ವರದಿ ನೋಡಿ. ಕೊನೆಗೂ ಜಾತಿ ಹುತ್ತಕ್ಕೆ ಕೈ ಹಾಕಿದ ಸಿದ್ದು, ಸಿಎಂಗೆ ಒಕ್ಕಲಿಗ ಲಿಂಗಾಯತರ ಗುದ್ದು. ಸಿದ್ದರಾಮಯ್ಯ ಕೊನೆಗೂ ಜಾತಿ ಗಣತಿ ವರದಿ ಜಾರಿಗೆ ಮುಂದಾಗಿದ್ದಾರೆ. ನಿನ್ನೆ ಸಿಎಂ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ನಿರೀಕ್ಷೆಯಂತೆ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯ ವರದಿ ಮಂಡನೆಯಾಗಿದೆ. ಈ ವೇಳೆ ಅಹಿಂದ ಹಾಗೂ ಮೇಲ್ವರ್ಗ ಸಚಿವರುಗಳ ನಡುವೆ ಅಭಿಪ್ರಾಯ ಭೇದ ಕಂಡುಬಂದಿದೆ. ಆದ್ದರಿಂದ ಮುಂದಿನ ಗುರುವಾರ ನಡೆಯುವ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನಕ್ಕೆ ಬರಲಾಗುತ್ತೆ. ಮಂಡನೆಯಾಗಿದೆ. ಮಂಡನೆಯಾಗಿ ಅದರ ಶಿಫಾರಸುಗಳು ಎಲ್ಲರಿಗೂ ಸಿಕ್ಕಿಲ್ಲ. ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳನ್ನೆಲ್ಲ ನೋಡಬೇಕು ಅಂತ ಇದ್ರು. ಅದು ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದನ್ನು ಅಲ್ಲಿ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಸಂಪುಟ ಸಭೆಗೆ ಈಡಿಗ ಸಮುದಾಯಕ್ಕೆ ಸೇರಿದ ಮಧು ಬಂಗಾರಪ್ಪ, ಪಂಚಮಸಾಲಿ ಲಿಂಗಾಯತ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಒಕ್ಕಲಿಗ ಸಮುದಾಯದ ಸಚಿವರಾದ ಎಂಸಿ ಸುಧಾಕರ್, ಕೆ ವೆಂಕಟೇಶ್, ಲಿಂಗಾಯತ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಪರಿಶಿಷ್ಟ ಜಾತಿಗೆ ಸೇರಿದ ಆರ್ಪಿ ತಿಮ್ಮಾಪುರ್ ಗೈರಾಗಿದ್ದರು. ರಾಜ್ಯಾದ್ಯಂತ ಅವತ್ತಿನ ಸಮೀಕ್ಷೆ ಒಳಗೆ 5,98,00,000 ಜನಗಳ ಒಳಗೊಂಡಂತ ಒಟ್ಟು 1,35,00,000 ಕುಟುಂಬಗಳು ಈ ಸಮೀಕ್ಷೆಯಲ್ಲಿ ಒಳಪಟ್ಟಿದ್ದಾವೆ. 5,98,00,000 ಜನಗಳು ಇದರೊಳಗೆ ಸಮೀಕ್ಷೆಗಳು ಒಳಗೊಂಡಿದ್ದಾರೆ. ಜಾತಿ ಗಣತಿ ವರದಿ ಜಾರಿಗೆ ಸಿದ್ದರಾಮಯ್ಯ ತಯಾರಿ ನಡೆಸುತ್ತಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರೋಧಿಸುತ್ತಿದ್ದಾರೆ. ವರದಿ ಜಾರಿಗೆ ಅಡ್ಡಿ ಮಾಡೋ ಪ್ರಯತ್ನದಲ್ಲಿ ಡಿಸಿಎಂಗೆ ಒಕ್ಕಲಿಗ ಶಾಸಕರು ಕೈ ಜೋಡಿಸ್ತಾರಾ? ಒಕ್ಕಲಿಗ ಜೊತೆ ಲಿಂಗಾಯತರು ಸಿಡಿದೇಳ್ತಾರಾ? ಚಾಮನೂರು ಶಿವಶಂಕರಪ್ಪ ಮುಂದಾಳತ್ವ ವಹಿಸಿಕೊಳ್ತಾರಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಒಂದು ವೇಳೆ ಜಾತಿ ಗಣತಿ ವರದಿ ಜಾರಿಯಾದ್ರೆ ಮಿತ್ರರೆಲ್ಲ ದುಶ್ಮನ್ ಆಗ್ಬೋದು. ಈಶ್ವರ ಕಂಡ್ರೆ ಎಂಬಿ ಪಾಟೀಲ್ ಸಿಟ್ಟಾಗ್ಬೋದು. ಆದ್ರೂ ಸಿದ್ದರಾಮಯ್ಯ ರಿಸ್ಕ್ ತೆಗೆದುಕೊಳ್ತಿದ್ದಾರೆ. ಇದನ್ನ ಜಾರಿ ಕೊಟ್ರೆ ನನ್ನ ಅಭಿಪ್ರಾಯದಲ್ಲಿ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ. ಆಮೇಲೆ ಇದು ಬಹಳ ಜನಕ್ಕೆ ಅನುಕೂಲ ಕೂಡ ಆಗುತ್ತೆ. ಸಮಾಜದ ಹಿತದೃಷ್ಟಿಯಿಂದ ಮಾಡಿರ್ತಕ್ಕಂಥ ಈ ಕೆಲಸ ಜಾರಿಗೆ ಬರಬೇಕು ಅಂತಕ್ಕಂಥದ್ದು ನನ್ನ ಮನವಿ. ದಯಮಾಡಿ ಮಾಡಿ. ಜಾತಿ ಗಣತಿ ಬಗ್ಗೆ ಪರ ವಿರೋಧ ಚರ್ಚೆ. ವರದಿ ಬಗ್ಗೆ ಯಾರದ್ದೂ ವಿರೋಧವಿಲ್ಲ. ಈಗಾಗಲೇ ನಮ್ಮ ಲಾ ಮಿನಿಸ್ಟರ್ ತಿಳಿಸಿದ್ದಾರೆ. ಜಸ್ಟ್ ಅದನ್ನ ಓಪನ್ ಮಾಡಿದ್ದಾರೆ. ಯಾವ ಮಂತ್ರಿನೂ ನೋಡಿಲ್ಲ, ಯಾವ ಶಾಸಕರು ನೋಡಿಲ್ಲ, ಯಾರು ನೋಡಿಲ್ಲ. ಮುಂದಕ್ಕೆ ಎಲ್ಲರಿಗೂ ಕೊಡ್ತಾರೆ. ಕೂತ್ಕೊಂಡು ಪ್ರತ್ಯೇಕವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಆ ಥರದಲ್ಲಿ ನಾವು ಆ ಥರ ತೀರ್ಮಾನ ಮಾಡಕ್ಕಾಗಲ್ಲ. ಯಾರ ವಿರೋಧನೂ ಇಲ್ಲ. ಏನು ಇನ್ನ ಕಣ್ಣೇ ಬಿಟ್ಟು ಯಾರು ನೋಡಿಲ್ಲ. ಬಂದಿಲ್ಲ, ಗೊತ್ತಿಲ್ಲ. ಇವಾಗ ನೆಕ್ಸ್ಟ್ ಜಾತಿ ಗಣತಿ ಬಿಡುಗಡೆ ಮಾಡೇ ಮಾಡ್ತೀವಿ ಅಂತಂದ್ರೆ ಸಿಎಂ ಅವರು ಕೂಡ ಇದೆಲ್ಲ ಹಳೆ ಸುದ್ದಿ. ಮೊದ್ಲೇನದು ಹಂಗ ಹೇಳ್ಕೊಂತಾರೆ ಅವ್ರು ಹಂಗ ಹೇಳ್ಕೊಂತಾರೆ. ನಮ್ಮ ಸಮಾಜ ಅಲ್ಲಿ ವೀರಶೈವ ಸಮಾಜ ಅಲ್ಲಿ ವಿರೋಧ ಎಲ್ಲೂ ವ್ಯಕ್ತಪಡಿಸಿಲ್ಲ. ಅವ್ರದ್ದು ಅಭಿಪ್ರಾಯ ಇಷ್ಟೇ. 10 ವರ್ಷ ಆಗಿರೋದ್ರಿಂದ ಅದನ್ನ ಸ್ವಲ್ಪ ರಿವ್ಯೂ ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಹೇಳಿದ್ದಾರೆ ಸಮಾಜದ ಅನೇಕ ಮುಖಂಡರುಗಳು. ಜೊತೆಗೆ ವೈಜ್ಞಾನಿಕವಾಗಿ ನೀವು ಹೇಳ್ದಂಗೆ ಎಲ್ಲರೂ ಮನೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನ ಪಡೆದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಇವೆರಡು ವಿಚಾರ ಇದೆ. ಬಟ್ ಅದೇ ಕ್ಯಾಸ್ಟ್ ಸೆನ್ಸಸ್ ಮಾಡೋದ್ರ ಬಗ್ಗೆ ಇಡೀ ರಾಜ್ಯದ ಎಲ್ಲಾ ಸಮಾಜ ಜನ ಒಪ್ಪಿದ್ದಾರೆ. ಜಾತಿ ಗಣತಿ ವರದಿ ಬಗ್ಗೆ ಪರ ವಿರೋಧ ಚರ್ಚೆ ಶುರುವಾಗಿದೆ. ಈ ಮಧ್ಯೆ ತಪ್ಪಿದ್ದರೆ ತಿದ್ದುಪಡಿಗೆ ಸಿದ್ಧ ಎಂದು ಸಿಎಂ ಹೇಳ್ತಿದ್ದಾರಂತೆ. ಮುಂದಿನ ವಾರ ಎಲ್ಲದಕ್ಕೂ ಉತ್ತರ ಸಿಗಲಿದೆಯಂತೆ. ಏಪ್ರಿಲ್ 17ಕ್ಕೆ ಸಿಗಲಿದೆ ಪಕ್ಕಾ ಮಾಹಿತಿ. ವರದಿ ಅಧ್ಯಯನ ಮಾಡಿದ ಮೇಲೆ ಎಲ್ಲ ನಮ್ಮ ಸಮುದಾಯದವ್ರ ಜೊತೆಲೆಲ್ಲ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುಂದೆ 17ನೇ ತಾರೀಕಿಗೆ ಇನ್ನೊಂದು ಸಚಿವ ಸಂಪುಟದ ಸಭೆ ಆಗ್ತದೆ. ಆ ಸಭೆಯಲ್ಲಿ ಈ ವರದಿಯ ಸಾಧಕ ಬಾಧಕಗಳ ಬಗ್ಗೆ ಇವತ್ತೇನು
ಸಮುದಾಯದವರ, ಇತರ ಸಮುದಾಯದವರ ಎಲ್ಲರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಒಂದು ತೀರ್ಮಾನ ಮಾಡುವಂತದಕ್ಕೆ ನಮ್ಮ ಅಭಿಪ್ರಾಯವನ್ನು ನಾನು ಮುಂದಿನ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ಅಂಗೀಕಾರ ಆಗಿದೆ. ಸೊ ಮುಂದೆ 17ಕ್ಕೆ ಮತ್ತೊಂದು ಡೇಟ್ ಕೊಟ್ಟಿದ್ದಾರೆ ಸಿಎಂ ಅವರು. ಸೊ ಅದು ಒಂದೇ ಸಬ್ಜೆಕ್ಟ್ ಇದೆ. ಸೊ ಸಮಗ್ರವಾಗಿ ಚರ್ಚೆ ಮಾಡಲಿಕ್ಕೆ ಇವತ್ತು ಹೇಳಿದ್ದಾರೆ. 17ವರೆಗೆ ಕಾಯ್ಬೇಕಾಯ್ತು. ಅದರಲ್ಲಿ ಏನಿದೆ ಡೀಟೇಲ್ ಆಗಿ. ಈಗ ಇನ್ನು ಮಂಡನೆ ಆಗಿರುವಂತದ್ದು ಮೊದಲ ಬಾರಿಗೆ, ಅಂದ್ರೆ ಸಾಕಷ್ಟು ಚರ್ಚೆ ಇತ್ತು, ಪರ ವಿರೋಧ ಚರ್ಚೆ ಆಗ್ತಾ ಇತ್ತು. ಮಂಡನೆ ಆಗಿರುವಂತದ್ದು ಈ ಮೂಲಕ ಒಂದು ಮೊದಲ ಹಂತದ ಒಂದು ಯಶಸ್ವಿ ಅಂತ ಅನ್ಬೋದಾ ಅಥವಾ ಮೊದಲ ಹಂತದ ಜಯ ಅಂತ ಅನ್ಬೋದಾ? ಯಶಸ್ವಿ ಜಯ ಅದಲ್ಲ, ಯಾರು ಪರವಾಗಿಲ್ಲ ಯಾರು ವಿರೋಧವಾಗಿಲ್ಲ. ಅದು ಇನ್ನು 17ಕ್ಕೆ ನೋಡೋಣ ಅದರಲ್ಲಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ. ನಾವು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದ್ವಿ. 2 ಬಂಡಲ್ಲು ಫುಲ್ ಸೀಲ್ ಆಗಿತ್ತು. ಅದರಲ್ಲಿ ಇರೋದು ಯಾರಿಗೂ ಏನೂ ಗೊತ್ತೇ ಇಲ್ಲ. ಈಗಲೂ ನಮಗೂ ಗೊತ್ತಿಲ್ಲ. ಮಂಡನೆ ಆಗಿದೆ. ಅದು ರಿಪೋರ್ಟ್ ನಮ್ಗೆಲ್ಲ ಕಳಿಸ್ತಾರೆ. ಕಳಿಸಿದ್ಮೇಲೆ ಅದರಲ್ಲಿ ಒಳಗಡೆ ಏನಿದೆ ಅಂತ ಆಮೇಲೆ ಗೊತ್ತಾಗುತ್ತೆ. ಮಂಡನೆ ಆಗಿರುವಂತದ್ದು ಜಾರಿ ಆಗ್ಬೇಕನ್ಸುತ್ತೆ ಅನ್ಸುತ್ತೆ. ಈಗ ಬರೀ ಮಂಡನೆ ಆಗ್ಲಿ, ವರದಿನಲ್ಲಿ ಎಲ್ಲ ಚೆನ್ನಾಗಿದ್ರೆ ಎಲ್ರಿಗೂ ಸಮಾಧಾನ ಆದ್ರೆ ಓಕೆ. ಇಲ್ಲ ಕೆಲವರು ತಿದ್ದುಪಡಿ ಆಗಬೇಕು, ನಮ್ಗೆ ಅನ್ಯಾಯ ಆಗಿದೆ ಅಂತ ಏನಾದ್ರು ಬಂದಾಗ ಅದನ್ನು ತಿದ್ದುಕೊಳ್ಳಕ್ಕೆ ಅವಕಾಶ ಇರುತ್ತಲ್ಲ. ಮುಂದಿನ ಸಂಪುಟ ಸಭೆಯಲ್ಲಿ ನೋಡೋಣ ಬಿಡಿ ಎಂದು ಕೆಲ ಸಚಿವರು ಹೇಳಿದ್ದಾರೆ. ಏಪ್ರಿಲ್ 17ರಂದು ನಡೆಯುವ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವಿಚಾರವಾಗಿಯೇ ಚರ್ಚಿಸಲು ನಿರ್ಧಾರ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ಜಾತಿ ಜನಗಣತಿ ವರದಿ ಜಾರಿಗೆ ಮುಂದಾಗಿದ್ದಾರೆ. ಆದರೆ ನಿನ್ನೆ ನಡೆದ ಸಂಪುಟ ಸಭೆಯಲ್ಲೇ ಅಪಸ್ವರ ಈ ಬಗ್ಗೆ ಕೇಳಿಬಂದಿತ್ತು. ಒಕ್ಕಲಿಗ ಲಿಂಗಾಯತ ಶಾಸಕರು ಬಹಿರಂಗ ಸಮರವನ್ನ ಸಾರಿದಂತೆ ಕಾಣ್ತಾ ಇದೆ. ಹಾಗಾದ್ರೆ ಇದು ಏನಾಗಬಹುದು, ಏನ್ ಕತೆ ಇದು? ಈ ವರದಿ ನೋಡಿ. ಕೊನೆಗೂ ಜಾತಿ ಹುತ್ತಕ್ಕೆ ಕೈ ಹಾಕಿದ ಸಿದ್ದು. ಸಿಎಂಗೆ ಒಕ್ಕಲಿಗ ಲಿಂಗಾಯತರ ಗುದ್ದು. ಸಿದ್ದರಾಮಯ್ಯ ಕೊನೆಗೂ ಜಾತಿ ಗಣತಿ ವರದಿ ಜಾರಿಗೆ ಮುಂದಾಗಿದ್ದಾರೆ. ನಿನ್ನೆ ಸಿಎಂ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ನಿರೀಕ್ಷೆಯಂತೆ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯ ವರದಿ ಮಂಡನೆಯಾಗಿದೆ. ಈ ವೇಳೆ ಅಹಿಂದ ಹಾಗೂ ಮೇಲ್ವರ್ಗ ಸಚಿವರುಗಳ ನಡುವೆ ಅಭಿಪ್ರಾಯ ಭೇದ ಕಂಡುಬಂದಿದೆ. ಆದ್ದರಿಂದ ಮುಂದಿನ ಗುರುವಾರ ನಡೆಯುವ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನಕ್ಕೆ ಬರಲಾಗುತ್ತೆ. ಮಂಡನೆಯಾಗಿದೆ. ಮಂಡನೆಯಾಗಿ ಅದರ ಶಿಫಾರಸುಗಳು ಎಲ್ರಿಗೂ ಸಿಕ್ಕಿಲ್ಲ. ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳನ್ನೆಲ್ಲ ನೋಡಬೇಕು ಅಂತ ಇದ್ರು. ಅದು ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದನ್ನು ಅಲ್ಲಿ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಸಂಪುಟ ಸಭೆಗೆ ಈಡಿಗ ಸಮುದಾಯಕ್ಕೆ ಸೇರಿದ ಮಧು ಬಂಗಾರಪ್ಪ, ಪಂಚಮಸಾಲಿ ಲಿಂಗಾಯತ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಒಕ್ಕಲಿಗ ಸಮುದಾಯದ ಸಚಿವರಾದ ಎಂಸಿ ಸುಧಾಕರ್, ಕೆ ವೆಂಕಟೇಶ್, ಲಿಂಗಾಯತ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಪರಿಶಿಷ್ಟ ಜಾತಿಗೆ ಸೇರಿದ ಆರ್ಬಿ ತಿಮ್ಮಾಪುರ್ ಗೈರಾಗಿದ್ದರು. ರಾಜ್ಯಾದ್ಯಂತ ಅವತ್ತಿನ ಸಮೀಕ್ಷೆ ಒಳಗೆ 5,98,00,000 ಜನಗಳ ಒಳಗೊಂಡಂತ ಒಟ್ಟು